ಆಫ್ ರೋಡು, ಫುಲ್ ರೋಡು, ಕ್ವಾರ್ಟರ್ ರೋಡ್ ಎಲ್ಲ ಹೋಗುತ್ತೆ ನಮ್ಮ ಗಾಡಿ. ಆ್ಯಂಡ್ ನಾವು ಓ ಮೈ ಗಾಡ್, ಇವಾಗ ಈ E20 ಅನ್ನೋ ಗೊಂದಲ ಶುರು ಆದಾಗಿಂದ ಏನು ಮೈಲೇಜ್ ಕೊಡ್ತೈತೆ ಅನ್ನೋದು ನೋಡಬೇಕು. ಯಾಕೆಂದರೆ ಈಗಾಗಲೇ ಮೈಲೇಜ್ ಡ್ರಾಪ್ ಆಗಿರೋದು ಕಾಣಿಸ್ತೈತೆ. ನಾವು ರೈನ್ ಜಾಕೆಟ್ ಎತ್ಕೊಂಡ್ರೆ ಮಳೆ ಬರೋಲ್ಲ, ರೈನ್ ಜಾಕೆಟ್ ಇಲ್ಲ ಅಂದಾಗ ಮಳೆ ಬರುತ್ತೆ. R15 ಒಂದು ಡಿಕ್ಕಿ ಅನ್ನೋದು ಕೊಡಬೇಕಿತ್ತು, ತೆಗೆದೆಲ್ಲ ಡಿಕ್ಕಿಲಿ ಹಾಕ್ಬಿಡ್ತಾ ಇದೆ. ಗೈಸ್ ನಾನು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾವುದೋ ಒಂದು ಏರಿಯಾದಲ್ಲಿ 2:30-3 ಗಂಟೆಗೆ ಬಂದಿದ್ದು ಗೈಸ್. ನಾವು ಇಲ್ಲೇ 5 ಗಂಟೆಗೆ ಬಿಡ್ತಾ ಇದ್ದೀವಿ. ಮುಂದೆ ಹೋಯ್ತಾ ಇತ್ತು ನೋಡಿ ನಮ್ದು 2 ಮೇಕೆ. ಹೋಟೆಲ್ಲೇ ಸಿಗ್ತಾ ಇಲ್ಲ ಗೈಸ್ ನಮಗೆ. ಇಲ್ಲೆಲ್ಲೂ ಇದೇನಿದು ಚಿಪ್ಸಾ, ಈಗ ಅದೇ ತಿನ್ನೋದೇ. ಮತ್ತು ಊರಲ್ಲಿ ಹೋಗಿ ಮೇಕೆ ಬಿಟ್ಬಿಟ್ಟು ರಿಟರ್ನ್ ಮನೆಗೆ ಬರಬೇಕು ಗೈಸ್ ನಾವು ಬೆಂಗಳೂರಿಗೆ. ಅಲ್ಲಿಂದ ಕೈಯೇ ಹೋಯ್ತು ಅಲ್ಲಿ ಒಂದು ಇದಕ್ಕೇನೆ ಗಾಡೀಲಿ. ನನ್ನ ಮಕ್ಕಳು ಬಿಡಲ್ಲಪ್ಪ ನೆಮ್ಮದಿಯಾಗಿ ಹೋಗೋಕ್ಕೆ. 2 ಮೇಕೆ ಹಾಕೊಂಡು ಹೋಗ್ತಾ ಇರೋದೆ. ಮಳೆಯಲ್ಲಿ ರೈಡ್ ಹೋಗ್ತಾ ಇದ್ದೀವಿ ನಾವು. ಗೇರ್ಸ್ ಏನು ಇಳ್ದಂಗೆ ಬೇರೆ ಹೋಗ್ತಾ ಇದ್ದೀವಿ. ಇವಾಗ ನಿಲ್ಲಿಸಿ ಯೂಟರ್ನ್ ಹಾಕೋದು ಏನೋ ಗೊತ್ತಾಗ್ತಾ ಇಲ್ಲ, ನೋಡಬೇಕು. ಸೊ ಗೈಸ್ ನಾವು ಇವಾಗ ರಿಟರ್ನ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ರೈನ್ ಜಾಕೆಟಲ್ಲಿ ಹಾಕೊಂಡು ಹೋಗೋಣ ಅಂತ. ಯಾಕೆಂದರೆ ಇಲ್ಲಿ ಇಷ್ಟಿಂದ ಮನೆ ಬಿಟ್ಟೆ ಒಂದು 5 ನಿಮಿಷಕ್ಕೇ ಮಳೆ. ಆ್ಯಂಡ್ ಇಲ್ಲೇ ಆಗಲೇ ನೆಂದು ಹೋಗ್ತಾ ಇದ್ದೀವಿ. ಸೊ ಸೇಫರ್ ಸೈಡು ರೈನ್ ಜಾಕೆಟ್ ಹಾಕೊಂಡು ಹೋಗ್ಬಿಡೋದೆ ಅಂತ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಯೂಟರ್ನ್ ಹಾಕೊಂಡ್ಬಿಟ್ಟೈತೆ. ಇವಾಗಲೇ ಮಳೆ ಇಲ್ಲ, ಮಳೆ ಬಂತು. ನಾವು ಮನೆ ಬಿಡ್ಬೇಕಾದ್ರೆ ಬಿಸಿಲು ಹೊಡಿತಪ್ಪ. ಇಲ್ಲಿ ನೋಡಿದ್ರೆ ಒಂಚೂರು ಮುಂದೆ ಬರ್ತಾ ಇದ್ದಂಗೆ ಆಗಲೇ ಮೋಡ ಮುಚ್ಚೋಗೈತೆ. ಆ್ಯಂಡ್ ಗೈಸ್ ನಾವು ಮನೆಗೆ ಬಂದು ರಿಟರ್ನು ನೋಡಿರಿ ಹಿಂಗೆ ಇಬ್ಬರು ಫುಲ್ ಪ್ಯಾಕ್ ಆಗಿ ಮತ್ತೆ ಹೊರಟಿದ್ದೀವಿ. ಮಳೆ ಸಡನ್ನಾಗಿ ಬಂದ್ಬಿಡ್ತು. ನಾವು ಆ್ಯಕ್ಚುಲಿ ಫಸ್ಟ್ ಮನೆ ಬಿಟ್ಟಾಗ ಬಿಸಿಲಿತ್ತು ಲೈಟಾಗಿ. ನಾವು ಹಂಗೆ ಹೊರಟ್ವಿ. ನಾವು ಮನೆಯಿಂದ ಹೊರಟೆ ಒಂದು 5 ನಿಮಿಷಕ್ಕೇ ಮಳೆ ಸ್ಟಾರ್ಟ್. ಹಂಗೆ ಯೂಟರ್ನ್ ಹಾಕೊಂಡು ಮನೆಗೆ ಬಂದು ಮತ್ತೆ ಹೊರಟಿದ್ದೀವಿ. ಸೊ ಗೈಸ್ ಇವತ್ತು ನಮ್ಮದೊಂದು ಒಳ್ಳೆ ಲಾಂಗ್ ರೈಡ್ ಐತೆ. ಆ್ಯಕ್ಚುಲಿ ನಾವು ಅಂದ್ಕೊಂಡಂಗೆ ಆದರೆ ಒಂದು ಒಳ್ಳೆ ಲಾಂಗ್ ಡ್ರೈವ್ ಆಗುತ್ತೆ. ಇಲ್ಲ ಅಂದರೆ ನಾವು ಹೋಗಿದ್ದ ಜಾಗದಿಂದ ರಿಟರ್ನ್ ಬರಬೇಕಾಗತ್ತೆ. ನಾವು ಇವಾಗ ಆ್ಯಕ್ಚುಲಿ ಮೇಕೆ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗಲೇ ಬಿಸಿಲು ಬಂತು. ಅಂದರೆ ನಮ್ಮ ಏರಿಯಾದಲ್ಲಿ ಬಿಸಿಲಿದ್ದಂಗೆ ಐತೆ. ಬಟ್ಟು ಅಲ್ಲೆಲ್ಲ ನೋಡಪ್ಪಿ ಮೋಡ ಕವರ್ ಆಗಿ ಹೋಗ್ಬಿಡ್ತು. ಏನು ಕತೆನೋ ಏನೋ. ಹೋಗ್ಬೇಕಾದ್ರೆ ಫುಲ್ ಜೋರು ಮಳೆ. ರಿಟರ್ನ್ ಬಂದುಬಿಟ್ಟು ರೈನ್ ಜಾಕೆಟೆಲ್ಲ ಹಾಕೊಂಡು ಹೋಗ್ತಾಯಿದ್ದೀವಿ. ಆಗಲೇ ಬಿಸಿಲು ಹೊಡಿತೈತೆ. ಶೆಟ್ ಅಂದ್ಕೊಂಡು ಹೋಗೋದಷ್ಟೇ. ಇಷ್ಟೊತ್ತಿಗಾಗಲೇ ಅರ್ಧ ದಾರಿಗೇನೋ ಹೋಗಿ ಸೇರಿಬಿಡ್ತಾಯಿದ್ವಿ ಗೈಸ್ ನಾವು. ನೋಡಿದ್ರೆ ರಿಟರ್ನ್ ಬಂದು ಇಲ್ಲೊಂದು ಅರ್ಧ ಗಂಟೆ ಇಲ್ಲೇ ಆಲ್ಮೋಸ್ಟ್ ವೇಸ್ಟ್ ಆಗೋಯ್ತು ನಮ್ಮದು. 2 ಗಂಟೆಗೆ ಬಿಟ್ಟಿದ್ದು ಮನೆ. 2:30 ಆದರೂ ಇನ್ನೂ ಮನೆಯಿಂದನೇ ಹೋಗ್ತಾ ಇದ್ದೀವಿ. ಗೈಸ್ ನಾನು ಅದೇ ಹೇಳ್ತಾ ಇದ್ನಲ್ಲ, ನಾವೀಗ ಮೇಕೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನೋಡಬೇಕು ಹೇಗೆ ಸಿಗುತ್ತೆ ಏನು ಎತ್ತ ಅಂತ. ಇದಕ್ಕಿಂತ ಮುಂಚೆನೇ ಒಂದು 2 ಕಡೆ ನೋಡಿದ್ವಿ, ನಮ್ಗೆ ಸೆಟ್ ಆಗಲಿಲ್ಲ. ಅದಕ್ಕೇ ರಿಟರ್ನ್ ಬಂದ್ವಿ. ಇಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಿದ್ರೆ ಹಂಗೆ ಅಲ್ಲಿಂದ ಗಾಡಿಯಲ್ಲಿ ಹಾಕ್ಕೊಂಡು, ಇನ್ನೂ ಈ ಗಾಡಿಲಲ್ಲ ಬೇರೆ ಯಾವುದಾದ್ರೂ ಗಾಡಿ ಮಾಡ್ಕೊಂಡು ಈ ಥರದ್ದು ಹಾಕ್ಕೊಂಡು ಸೀದಾ ನಮ್ಮೂರಿಗೆ ಹೋಗ್ಬಿಟ್ಟು ಬಿಟ್ಟು ಬರೋದು ಅಂತ ಇವತ್ತಿನ ಪ್ಲ್ಯಾನು. ನೋಡುವ ಹೇಗಾಗುತ್ತೆ. ಇನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ರೈಡು ಯೂಟರ್ನ್ ಹಾಕ್ಕೊಂಡು ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬಂದಿದ್ದೀವಿ. ಒಳ್ಳೆ ಮಳೆಯಲ್ಲಿ ರೈಡ್ ಹೋಗ್ತೀವಿ ಅಂದ್ಕೊಂಡ್ವಿ. ನೋಡಿದ್ರೆ ಮಳೆನೇ ನಿಂತೋಗ್ಬಿಟ್ಟೈತೆ. ರೈನ್ ಜಾಕೆಟೆಲ್ಲ ಹಾಕಿದ್ಮೇಲೆ ಫುಲ್ ಪ್ಯಾಕ್ ಆಗಿರಬೇಕಾದ್ರೆ ಪ್ಯಾಕ್ ಆಗದಿರೋ ಹೋಗ್ತಾ ಇದ್ವಿ. ಮಳೆ 2 ನಿಮಿಷಕ್ಕೆ ನೆನೆಸೇ ಬಿಡ್ತು ಫುಲ್ಲು. ಮಳೆ ಮುಗೀತಪ್ಪಿ ಅಷ್ಟೇ ಅಲ್ವಾ. ನಾವು ರೈನ್ ಜಾಕೆಟ್ ಎತ್ಕೊಂಡ್ರೆ ಮಳೆ ಬರೋಲ್ಲ, ರೈನ್ ಜಾಕೆಟ್ ಇಲ್ಲ ಅಂದಾಗ ಮಳೆ ಬರುತ್ತೆ. ಸೊ ಗೈಸ್ ಬನ್ನಿ ಹೋಗಿ ಮೇಕೆ ಗೀಕೆ ತೊಗೊಂಡು ನಮ್ಮೂರಿಗೆ ಹೋಗಿ ಬಿಟ್ಟು ಬರೋಣ. ಮೇಕೆ ಸಿಕ್ಕಿದ್ರೆ ನಾವು ಅಂದ್ಕೊಂಡಂಗೆ. ಗೈಸ್ ನಾನು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾವುದೋ ಒಂದು ಏರಿಯಾದಲ್ಲಿ
ನಿಮಗೆ ಗೊತ್ತಿದ್ರೆ ಏರಿಯಾ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಓ ಮೈ ಗಾಡ್, ಈ ಥರ ಸ್ಲಶ್ ಇದ್ದಾಗಲೇ ನನ್ನ ಗಾಡಿ ಕಷ್ಟ ಓಡೋಕ್ಕೆ. ಸ್ಲಶ್ ಬಿಟ್ಟು ಏನೇ ಇರಲಿ, ಹೇಗೆ ಇರಲಿ ಹೋಗುತ್ತೆ. ನೋಡಿರಿ ಫುಲ್ ಆಫ್ ರೋಡಿಂಗ್. ಇಲ್ಲಿ ಸಿಟಿ ಒಳಗಡೆನೇ ನಾವು. ಈ ಕೆಸರು ಅಂದರೆ ಆಗಲ್ಲ. ಕೆಸರು ಬಿಟ್ಟು ಬೇರೆ ಏನಿದ್ರೂ ಬೇಜಾರಿಲ್ಲ. ಮಣ್ಣು, ಕಲ್ಲು, ಬೆಟ್ಟ, ಗುಡ್ಡ ಅವಾಗ ಬಂದ್ವಲ್ಲ ಇವಾಗ ಆ ಥರ ಬಿಗಿನರ್ ಫ್ರೆಂಡ್ಲಿ ವಾಟರ್ ಕ್ರಾಸಿಂಗು ಅವೆಲ್ಲ ಪಾಸ್ ಆಗಬೋದು. ನಮಗಂತೂ ಎಲ್ಲ ಕಡೆ ವಾಟರ್ ಕ್ರಾಸಿಂಗ್ ಅಲ್ಲ, ಕೊಚ್ಚೆ ಕ್ರಾಸಿಂಗ್. ಆಯ್ಸ್ ಬಿದ್ದಿರೋದು ಒಂದು 5-10 ನಿಮಿಷ ಮಳೆ ಅಷ್ಟೇ. ನನಗನ್ಸೊಪ್ಪು ಗೊತ್ತಿರೋ ಪ್ರಕಾರ ಅದು ಸಣ್ಣ ಹನಿ ಮಳೆ. ಅದಕ್ಕೇ ಹಿಂಗೆ. ನಾನು ಮನೆ ಬಿಡಬೇಕಾದ್ರೆ ಬಿಸಿಲಿದೆ ಅಂದ್ಬಿಟ್ಟು ನಾನು ND32 ಹಾಕಿದ್ದೆ. ಸೊ ಇಷ್ಟೊತ್ತು ನಿಮ್ಗೆ ಇದಕ್ಕಿಂತ ಮುಂಚೆ ವೀಡಿಯೋಲ್ಲಿ ನಿಮಗೆ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇರ್ಬೋದೇನೋ, ಯಾಕೆಂದರೆ ಮೋಡ ಎಲ್ಲ ಮುಚ್ಚಿ ಮಳೆಲ್ಲ ಬಂತಲ್ವಾ ಅದಕ್ಕೆ. ಸೊ ಇವಾಗ ND32 ಯೂಸ್ ಆಗುತ್ತೆ, ಯಾಕೆಂದರೆ ಬಿಸಿಲು ಬಂತು ನೋಡಿ ಆಗಲೇ. ಸೆಕೆ ಆಗ್ತೈತೆ. ಈ ರೈನ್ ಜಾಕೆಟೆಲ್ಲ ಹಾಕೊಂಬಿಟ್ಟು ಒಳಗಡೆ ಫುಲ್ಲು ಸೆಕೆ. ನಮ್ಮ R15 ಒಂದು ಡಿಕ್ಕಿ ಅನ್ನೋದು ಕೊಡಬೇಕಿತ್ತು, ತೆಗೆದೆಲ್ಲ ಡಿಕ್ಕಿಯಲ್ಲಿ ಹಾಕ್ಬಿಡ್ತಾಯಿದ್ದೆ. ಒಂದು ಡಿಕ್ಕಿ ಇದ್ದಿರೋ ಚೆಂದ, ಆರಾಮಾಗಿ. ಡಿಕ್ಕಿ ಇರೋ ಗಾಡಿನೂ ಇದೆ, ಬಟ್ ಇದರಲ್ಲಿ ಇದ್ದಿದ್ರೆ ಥರ ಯೂಸ್ಫುಲ್ ಆಗಿದ್ದಿರೋ ಚಿಕ್ಕದಾಗ ಒಂದು ಡಿಕ್ಕಿ. ರೈನ್ ಜಾಕೆಟ್ ಎಲ್ಲ ತೆಗೆದಿಡೋ ಥರ. ಅಪ್ಪ ಸೆಕೆ ಗಾಯ್ಸ್ ಆಗ್ತಾಯಿಲ್ಲ, ಹಾಗೆಲ್ಲ ತೆಗೆದು ಬಿಸಾಕಬೇಕು ರೈನ್ ಜಾಕೆಟ್ನ ಎಲ್ಲಾದರೂ ಒಂದು ಕಡೆಗೆ. ಹೆಂಗೆ ನೋಡಿ 2 ನಿಮಿಷಕ್ಕೆ ವೆದರು ಚೇಂಜ್ ಆಗ್ತಾ ಇರೋದು. ನಾವು ಬೇರೆ ಊಟ ಮಾಡ್ದಂಗೆ ಹೊರಟಿದ್ದೀವಿ. 3 ಗಂಟೆ ಆಯಿತು ಮಧ್ಯಾಹ್ನ. ಗಾಡಿ ನೋಡಿ ಚಿತಾಲ್ ಪತಾಲ್ ಕೆಸರು ಫುಲ್ಲು. ಇನ್ನೊಂದು 2 ಕಿಲೋಮೀಟ್ರ್ ದೂರದಲ್ಲಿ ಇದ್ದೀವಿ. ಹೆವಿ ಸೆಕೆ ತಡೆಯೋಕ್ಕಾಗ್ದಿರ ನಿಲ್ಲಿಸ್ಬಿಟ್ಟು ನಮ್ಮ ಜಾಕೆಟ್ಸ್ನೆಲ್ಲ ತೆಗೆದು ಪ್ಯಾಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊಡ್ತೀವಿ. ಹೆವಿ ಸೆಕೆ ಬರ್ತಾ ಹೆವಿ ಮಳೆ, ಇವಾಗ ಹೆವಿ ಸೆಕೆ. ಓಕೆ, ಸಿಗೋಣ ಮುಂದೆ ಹೋಯ್ತಾ. ಚೆನ್ನಾಗಿದೆ ಈ ಕಡೆ ಗಾಯ್ಸ್ ಏರಿಯಾ ಇದು. ಫುಲ್ಲು ಮೋಡ. ಮೇ ಬಿ ನಮ್ಮೂರ ಕಡೆ ಎಲ್ಲ ಮಳೆ ಬೀಳ್ತಾ ಇರ್ಬೋದೇನೋ, ನೋಡೋಣ. ಇವಾಗೇನು ರೈನ್ ಜಾಕೆಟ್ ಐತಲ್ಲ ಹಾಕೊಂಡು ಹೋಯ್ತಾ ಇರೋದೆ. ಹೆಂಗೋಗ್ಬೇಕಿಲ್ಲಿ? ಹೋ ಸರಿಗೆ ಬಿದ್ದೈತೆ ಮಳೆ ಇಲ್ಲೆಲ್ಲ. ನಮಗಿಲ್ಲ ಮಳೆ. ನಾವು ಮನೆಗೆ ಹೋಗೋವರೆಗೂ ಮಳೆ ಬರೋದು ಬೇಡ, ಆಮೇಲೆ ಎಷ್ಟಾದ್ರು ಬರಲಿ ಮಳೆ. ಆ್ಯಂಡ್ ಗಾಯ್ಸ್, ಇವತ್ತು ನಾನು ಒಬ್ಬನೇ ಮೈಕ್ ಹಾಕಿರೋದು. ಯಾಕೆ ಅಂದರೆ ನನ್ನ ವೈಫ್ ಅವ್ರದ್ದು ಇವತ್ತು ಅರ್ಧ ಹೆಲ್ಮೆಟ್ ಹಾಕೊಂಬಂದವ್ರೆ, ಫುಲ್ ಹೆಲ್ಮೆಟ್ ಹಾಕಿಲ್ಲ ಅವರು. ಸೊ ಒಂದಕ್ಕೆ ಮಾತ್ರ ಮೈಕ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಮೈಕ್ ಐತೆ, ಆಮೇಲೆ ಎಲ್ಲರೂ ರೈಡಿಂಗಲ್ಲಿ ಅದೇ ಹಾಕೋಕ್ಕಾಗಲ್ಲ, ಬಟ್ ಇಳಿದ ಮೇಲೆ ಯೂಸ್ ಮಾಡ್ತೀವಿ. ಆ್ಯಂಡ್ ಗಾಯ್ಸ್, ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಿದ್ದೀವಿ. ಇಷ್ಟರಲ್ಲೇ ಯಾವುದೋ ಒಂದು ಮೇಕೆ ನಾವು ತೊಗೊಂಡೋಗ್ತೀವಿ. ಅದು ಹೊಟ್ಟೆ ಹಂಗೇನ ಬರೋದು.
ಗೈಸ್ ನಾವು ಇದೊಂದು ಮೇಕೆ ಅದೊಂದು ಮೇಕೆ ಸೆಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಗಾಡಿ ಬಂದ ತಕ್ಷಣ ಹಾಕೊಂಡು ಹೋಗೋದೆ. ಇದೆ ತಾನೇ ಅಪ್ಪಿ? ಅಲ್ಲ ಇದೇನಾ? ಸೊ ಇಷ್ಟರಲ್ಲಿ ಹುಡುಕಿ ಇವೆರಡು ಮಾಡಿದ್ದೀವಪ್ಪ. ಗಾಡಿಗೋಸ್ಕರ ವೇಟಿಂಗ್. ಗಾಡಿ ಬಂದರೆ ತೊಗೊಂಡು ಊರ ಕಡೆಗೆ ಹೋಗೋದು. ಅಣ್ಣ ಸೀದಾ ಊರು ಘಾಟಿ ಸುಬ್ರಹ್ಮಣ್ಯ. ಹಾಂ, ದೇವಸ್ಥಾನ ಫುಲ್ ಅಲ್ಲೆಲ್ಲ ಸ್ವಲ್ಪ ಹಿಂದೆನೇ. ನಾನು ಬರ್ತೀನಿ ಬರ್ರಿ ಹಿಂದೆನೇ. ಒಂದು 10 ನಿಮಿಷ ಲೇಟಾಗಿ ಬರ್ತೀನಿ ಅಷ್ಟೇ, ಬಟ್ ಜಾಯ್ನ್ ಆಗ್ತೀನಿ ನಿಮ್ಮನ್ನು. ಲೊಕೇಶನ್ ಇದೆಯಲ್ಲ, ಇಲ್ಲ ಇನ್ನೊಂದ್ಸರಿ ಕಳಿಸ್ಬಿಡ್ಲಾ ನಿಮಗೆ? ಆಯ್ತು. ಹಾಂ, ಇಟ್ಕೊಬೇಕಾ? ಹಾಂ, ಲೋಡ್ ಆಯ್ತು. ಎಷ್ಟೊತ್ತಾಯ್ತಪ್ಪ ಇಲ್ಲಿ ಬಂದು? ಹಾಂ, 2:30-3 ಗಂಟೆಗೆ ಬಂದಿದ್ದು ಗೈಸ್. ನಾವು ಇಲ್ಲೇ 5 ಗಂಟೆಗೆ ಬಿಡ್ತಾ ಇದ್ದೀವಿ. ಮುಂದೆ ಹೋಯ್ತಾ ಇತ್ತು ನೋಡಿ ನಮ್ದು 2 ಮೇಕೆ ನೋಡ್ರಿ. ಕರಿಯ ಒಂದು ಬ್ಲ್ಯಾಕು, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು. ಆಮೇಲೆ ಹಾಕೊತೀನಿ. ಎಲ್ಲರೂ ತಿನ್ನೋಣ ಮೊದಲು. 5 ಗಂಟೆ ಗುರು ಗೈಸ್. ಅಂತೂ ಇಂತು ಮೇಕೆದೊಂದು ಇಷ್ಟು ದಿವಸದಿಂದ ಟೆನ್ಷನ್ ಅನ್ನೋದಿತ್ತು. ಆ್ಯಂಡ್ ಅದನ್ನು ಹಾಕ್ಕೊಂಡು ಹೋಯ್ತಾ ಇದ್ದೀವಿ ಇವಾಗ. ಅದೇ ನಾನು ಹೇಳ್ದಂಗೆ ಒಂದು ಬ್ಲ್ಯಾಕು, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟು. ನೋಡಿರಿ ಇಲ್ಲೇ ನೋಡ್ತಾನೆ ರೀ ಅಂದ್ಕೊಂಡು. ಹಾಂ, ಜುಲೈ ಆದ್ರೂ ಇವಾಗ ಜುಲೈಯಲ್ಲಿದ್ದೀವಿ. ಅವ್ರು ಇನ್ನೂ ಮೇಲವ್ರೆ. ಹೋಟೆಲ್ಲೇ ಸಿಗ್ತಾಯಿಲ್ಲ ಗಾಯ್ತು ನಮಗೆ. ಇಲ್ಲೆಲ್ಲೂ ಏನಾದ್ರು ತಿನ್ನೋಣ ಅಂದರೆ ಎಲ್ಲ ಕ್ಲೋಸ್ ಆಗಿಬಿಟ್ಟವೆ. ಇರೋದು ಕಾಣಿಸಿದ್ದೆ 1-2, ಅದು ಕ್ಲೋಸ್ ಆಗಿಬಿಟ್ಟವೆ. ಇಲ್ಲಿ ನೋಡ್ರೆ 5 ಕಾಲು. ನೋಡ್ರಿ ಇಲ್ಲೊಂದು ಐತೆ ಹೋಟ್ಲು. ತೆಗ್ದಿತ್ತಾ? ಹಾಂ, ಕ್ಲೋಸು. ಇದು ಮಿಲಿಟ್ರಿ ಹೋಟ್ಲಂತೆ. ಮಿಲಿಟ್ರಿ ಹೋಟ್ಲು ನಾವು ಹೋಗೋಕ್ಕಾಗಲ್ಲ ಇವತ್ತು ಶನಿವಾರ. ಇದೇನಿದು ಚಿಪ್ಸಾ? ಈಗ ಅದೇ ತಿನ್ನೋದೆ, ಚಿಪ್ಸು ಬಿಸ್ಕೆಟು. ಕೊನೆಗೂ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಒಳ್ಳೆ ಮಶ್ರೂಮ್ ಬಿರಿಯಾನಿ ಗಮ್ ಅಂತ ರೋಡಲ್ಲಿ ಸೆಳೆದ್ಬಿಡ್ತು ಮೂಗ್ಗೆ. ಅದು ಗಮ್ ಅಂತ ಹೊಡೆದ ತಕ್ಷಣ ಎಲ್ಲಿ ಅಂತಲೇ ಗೊತ್ತಾಗಿಲ್ಲ ಹೋಟ್ಲು. ಹಂಗೆ ತಿರುಗಿಸಿ ಇಲ್ಲಿ ನಿಲ್ಸಿದ್ದೀವಿ. ಈಗ ಒಳ್ಳೆ ಮಶ್ರೂಮ್ ಬಿರಿಯಾನಿ. ಹಾಂ, ಸ್ಮೆಲ್ ಗ್ರಾವಿಟೇಷನ್ ಗಾಯ್ಸ್. ಒಳ್ಳೆ ಬಿರಿಯಾನಿ, ಒಳ್ಳೆ ಕಬಾಬು. ನೋಡ್ರಿ ನಮ್ಮ ಹೆಂಗ್ಸ್ ಆಗಲೇ ಹೊಡಿತಾವಳೆ. ತಿಂದು ಹೊರಡೋದು ಇಲ್ಲಿಂದ. ಊಟ ಎಲ್ಲ ಮುಗಿಸಿ ಹೊರಟಿದ್ದೀವಿ. ಇನ್ನು ನಾವು ಒಂದು 60 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ ನಮ್ಮೂರಿಗೆ. ಸೊ ಇಲ್ಲಿ 6 ಗಂಟೆ ಆಗಿದೆ. ನೋಡೋಣ ಏನಾಗುತ್ತೆ, ಎಷ್ಟೊತ್ತಾಗುತ್ತೆ ಊರಿಗೆ ಹೋಗಿ. ಮತ್ತೆ ಊರಲ್ಲಿ ಹೋಗಿ ಮೇಕೆ ಬಿಟ್ಬಿಟ್ಟು ರಿಟರ್ನ್ ಮನೆಗೆ ಬರಬೇಕು ಗೈಸ್ ನಾವು ಬೆಂಗಳೂರಿಗೆ. ಅಲ್ಲಿಂದ ಇಲ್ಲಿ ನೋಡಿದ್ರೆ ಸಾಯಂಕಾಲ ಆಯಿತು ಅಂದ್ಬಿಟ್ಟು ಆಗಲೇ ಟ್ರಾಫಿಕ್ ಎಲ್ಲ ಸ್ವಲ್ಪ ಈ ಗಾಡಿಗಳು ಜಾಸ್ತಿ ಆಗಿಬಿಟ್ಟವೆ. ಸಾಯಂಕಾಲ ಆಯಿತು ಅಂತನೋ ಇಲ್ಲ ಮಾರ್ಕೆಟ್ ಅಂತನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಜಾಸ್ತಿ ಆಗವೆ. ಥರ ಡಿನ್ನರೇ ಆಗೋಗ್ಬಿಡ್ತೀವಿ ಇವಾಗ. 6 ಗಂಟೆ 7 ಗಂಟೆ ಊಟ ಮಾಡ್ತಿದ್ವಿ. ಇವಾಗ ಲಂಚದು ಸೇರಿ ಇದೇ ಟೈಮಲ್ಲಿ ಆಗೋಯ್ತು. ನೋಡಿರಿ ನಾವು ಬೈಕರ್ಸ್ದಿದೆ ಪ್ಲಸ್ ಪಾಯಿಂಟು. ಒಂದು ಅರ್ಧ ಕಿಲೋಮೀಟ್ರಿಂದ ಟ್ರಾಫಿಕ್ ಜಾಮ್ ಆಗೈತೆ. ಬಟ್ ಕಾರವರೆಲ್ಲ ಲೆಫ್ಟಲ್ಲೇ ಬರಬೇಕು. ನಮ್ಮವ್ರಿಗೆ ಒಂಚೂರು ಗ್ಯಾಪ್ ಸಿಕ್ಕರೆ ಸಾಕು. ಆ್ಯಂಡ್ ಸಿಕ್ಕೇ ಸಿಗುತ್ತೆ. ನಾವು ನುಕ್ಕೊಂಡು ಹೋಗ್ತಾ ಇರ್ತೀವಿ. ಅರ್ಧ ಕಿಲೋಮೀಟ್ರ್ ಮೇಲೆ ಐತೆ ಬಾಯ್ಸ್. ಇದು ಅಲ್ಲೇ ರೆಕಾರ್ಡ್ ಮಾಡೋಣ ಅಂದ್ಕೊಂಡೆ, ಬಟ್ ಕೈ ಎತ್ತಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಗಾಡಿಗಳೇ ಇದ್ವು. ನಾವು 1 ನಿಮಿಷ ಹೋಗ್ಬಿಡ್ತೀನಿ. ಹಾಂ, ಓಕೆ. ಅಪ್ಪಿ ಹೆಂಗೆ ಹೋಗ್ಬೇಕು?
ಯಪ್ಪ ಕೈಯೇ ಹೋಯ್ತು ಅಲ್ಲಿ ಒಂದು ಇದಕ್ಕೇನೆ ಗಾಡೀಲಿ. ಹೆವಿ ಜಾಮ್ ಆಗೈತಿ ಇಲ್ಲಂತೂ. ಅದೇ ಅದು ಚಿಕ್ಕ ಬ್ರಿಡ್ಜ್ ಅಲ್ವಾ, ಅಷ್ಟೇ ಜಾಗ ಇರೋದು ಗಾಡಿಗಳೆಲ್ಲ ಬಂದು ಹೋಗೋಕ್ಕೆ. ಅದಕ್ಕೆ ಈ ಕಡೆ ಸ್ವಲ್ಪ ಜಾಸ್ತಿ ಜಾಮ್ ಆಗಿಬಿಟ್ಟಿರುತ್ತೆ. ಎಲ್ಲ ದೊಡ್ಡ ಗಾಡಿಗಳೇ, ಫುಲ್ಲು ದೊಡ್ಡ ಗಾಡಿಗಳೇ ನೋಡು. ಇಲ್ಲೂ ಸೇಮ್ ಅದೇ ಥರನೇ ಇನ್ನೊಂದು ಜಾಗ ಇದೆ ಅನಿಸುತ್ತೆ. ಹಾಂ ಇಲ್ಲೇ ಅದರಲ್ಲಿ ಬೇರೆ ಈ ಗಾಡಿ ಕೆಟ್ಟು ನಿಂತೈತೆ. ಓ ಅಲ್ಲೋಡಲ್ಲಿ. ಹಾಂ ಇನ್ನೇನು ಇಷ್ಟು ದೊಡ್ಡ ಗಾಡಿ ಟರ್ನ್ ಹೊಡೆದು ನಾವು ಹೆಂಗೋಬೇಕಪ್ಪಿ? ಇಲ್ಲಿ ರೈಟಾ? ಹಾಂ ಇದೇ ರೈಟ್ ಇದಾನೆ. ನೋಡ್ರಿ ಒಳ್ಳೆ ಮಜಾ ಬೈಕು. ಆಫ್ ರೋಡಿಂಗೆ ನುಗ್ಸೋಣ. ನಮ್ಮ ಗಾಡಿ ಏನಾಗಲ್ಲ. ಆಫ್ ರೋಡು, ಫುಲ್ ರೋಡು, ಕ್ವಾರ್ಟರ್ ರೋಡ್ ಎಲ್ಲ ಹೋಗುತ್ತೆ ನಮ್ಮ ಗಾಡಿ. ಯಪ್ಪ ಹೆಂಗೆ ಆರಾಮಾಗಿ ಎಲ್ಲಿವರೆಗೂ ಬಂದು ನಿಂತವ್ರು ಜನ. ಮೀನು ಹಿಡಿತವನೆ ಅಲ್ಲಿ ನೋಡಿ ಸೈಕಲ್ಲು. ಟೈಮ್ ಇದ್ದಿರೆ ಅಲ್ಲಿ ಹೋಗಿ ನಿಂತ್ಕೊಬೋದಿತ್ತು ನಾವೂ ಗಾಡಿನ ಎತ್ಕೊಂಡೋಗಿ. ಆದರೆ ಏನು ಮಾಡೋದು, ಟೈಮ್ಗೆ ಇಲ್ಲ. ಅಲ್ಲಿ ನೋಡ್ರಿ ತೆಪ್ಪ. ನೀರಿಗೆಲ್ಲ ನಾವು ಹೋಗಲ್ಲ, ಬಟ್ ಅಟ್ಲೀಸ್ಟ್ ಅದು ನೀರು ಮಧ್ಯದಲ್ಲಿ ಅದು ಒಂಥರ ಜಾಗ ಥರ ಇತ್ತಲ್ಲ ಗಾಡಿ ನಿಲ್ಸೋಕ್ಕಲ್ಲಿ, ಸೈಕಲ್ ನಿಲ್ಸಿದ್ನಲ್ವ, ಆ ಜಾಗದಲ್ಲಾದರೂ ಹೋಗಿ ನಿಂತ್ಕೋಬೋದಿತ್ತು. ಒಂದು ಒಳ್ಳೆ ವ್ಯೂ. ಆದರೆ ಏನು ಮಾಡಿದೆ ಗಾಯ್ಸ್, ನಮ್ಮದು ಮೇಕೆ ಎತ್ಕೊಂಡು ಹೋಗ್ತಾರೋ ಗಾಡಿ ಆಗಲೇ ಮುಂದೆ ಹೋಗೈತೆ. ಆ ಹಿಂದೆ ಟ್ರಾಫಿಕೆಲ್ಲ ನೋಡಿದ್ರಲ್ವಾ ಪಾಪ, ಅವ್ರಿಗಲ್ಲಿ ಲೇಟ್ ಆಗಿಬಿಟ್ಟೈತಿ. ಎಲ್ಲರೂ ಇನ್ನೂ ಮುಂದೆ ಹೋಗ್ಬಿಟ್ಟಿರೋರು. ನಮಗಲ್ಲೇನು ಲೇಟ್ ಆಗಿಲ್ಲ, ನಾವು ಪಟ್ಟಂತ ಬಂದ್ಬಿಟ್ವಿ. ಒಳ್ಳೆ ಟರ್ನ್ಗಳು. ಈ ಟರ್ನಲ್ಲಿ ಹಂಪ್ಸ್ ಕೊಟ್ಬಿಟ್ರೆ ನಾವು ಹಂಪ್ಸ್ನ ಕನ್ನಡದಲ್ಲಿ ಏನಂತಾರೆ? ಹಂಪ್ಸು ಇವಾಗ ಬಂತಲ್ಲ ಹಿಂದೆ ಹಂಪ್ಸ್, ಅದನ್ನು ಕನ್ನಡದಲ್ಲಿ ಏನಂತಾರೆ? ಕರೆಕ್ಟ್ ರಸ್ತೆ ಹುಬ್ಬು. ಓಹೋ, ಈ ಥರ ದೊಡ್ಡ ಗಾಡಿ ಪಕ್ಕದಲ್ಲಿ ಹೋದಾಗ ನಮ್ಮ ಗಾಡಿ ವೆಯ್ಟ್ಲೆಸ್ ಅಲ್ವಾ, ಗಾಳಿಗೆ ಒಂದು ಸ್ವಲ್ಪ ಹಿಂಗೆ ಅಂದ್ಬಿಡುತ್ತೆ. ಹೆಂಗೆ ಅಂದರೆ ಗೊತ್ತು ನಮ್ಗೆ, ಎಳೆಯುತ್ತೆ ಗಾಡಿ ಒಂಚೂರು ಒಂಥರ ವಿಂಡ್ ಬ್ಲಾಸ್ಟ್ ಆದಾಗ ಅಂತ. ಅದಕ್ಕೆ ಫುಲ್ ಪ್ರಿಪೇರ್ ಆಗೇ ಇರ್ತೀವಿ ಮುಂಚೆಯಿಂದನೇ. ಬಂದ್ಬಿಡ್ರಿ ಎಲ್ಲ ಇದೇ ಲೈನಲ್ಲಿ ಬಂದ್ಬಿಡ್ರಿ, ಲೇನಲ್ಲೇ. ಫ್ಯೂಲೇ ಖಾಲಿಯಾಗಿ ಹೋಗೈತೆ. ನಾನು ನೋಡ್ಕೊಂಡೇ ಇಲ್ಲ. ಅರ್ಧ ಟ್ಯಾಂಕ್ ಇತ್ತು ಬೆಳಿಗ್ಗೆ, ಅರ್ಧ ಟ್ಯಾಂಕ್ ಖಾಲಿ ಹೋಗ್ಬಿಡ್ತಾ ಇವತ್ತು. ಈ ಸರಿ ಬಿಟ್ಟಿದ್ದೀನಿ ಗಾಯ್ಸ್. ಯಾಕೆ ಅಂದರೆ ಮೈಲೇಜು ಏನು ಬರುತ್ತೆ ಗಾಡಿ ನೋಡೋಣ ಸುಮ್ಮನೆ ಅಂದಾಜು, ಏನು ನಮಗೇನು ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಯಾಕೆ ಅಂದರೆ ಗಾಡಿ ಮೈಲೇಜ್ ಹೆಂಗೆ ಅಂದರೆ ನಾವು ಹೆಂಗೆ ಓಡಿಸ್ತೀವಿ ಹಂಗೆ. ಈ ಗಾಡಿದೆಲ್ಲ, ಬೇರೆ ಗಾಡಿದೆಲ್ಲ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಇನ್ನು ಬೇರೆ ಗಾಡಿಗಳು ನಾನು ಓಡಿಸಿರೋ ಗಾಡಿಗಳ್ದೆಲ್ಲ ನಂಗೆ ಒಂಚೂರು ಐಡಿಯಾ ಐತೆ. ಬಟ್ ಈ ಗಾಡಿದು ಹೆಂಗೆ ಅಂದರೆ ನಾವು ಹೆಂಗೆ ಓಡಿಸ್ತೀವಿ ಅಂದರೆ ಹಂಗೆ. ನೀನು ಹಿಂಡಾಡಿ ಚಚ್ಚಾಡೋ ಕಡಿಮೆ, ನೀನು ನೋಡ್ಕೊಂಡು ನಾರ್ಮಲಾಗಿ ಓಡಾಡೋ. 7400 RPM ಟಚ್ ಮಾಡ್ದಿರಾ ನಾರ್ಮಲಾಗಿ 6000 RPM ಅಲ್ಲೇ ಓಡಾಡ್ತಾ ಇದ್ದರೆ ಒಳ್ಳೆ ಮೈಲೇಜ್ ಕೊಡುತ್ತೆ. ನಾವು ಹಿಂಡಾಡ್ತೀವಿ 8000 7400 RPM ಆ ಥರ ಎಲ್ಲ ದಾಟಿಸಿದ್ವಿ ಅಂದರೆ
ಮೈಲೇಜ್ ಸ್ವಲ್ಪ ಕಡಿಮೆ ಕೊಡುತ್ತೆ. ಮೈಲೇಜ್ ಕೊಡಲಿ ಅಂತ ಎಲ್ಲ ನಮಗೇನಿಲ್ಲ, ಬಟ್ ಅದನ್ನು ಸುಮ್ಮನೆ ಒಂದು ಚೆಕ್ ಮಾಡೋಣ ಎಷ್ಟು ಕೊಡ್ತೈತೆ. ಅವಾಗೂ ಇವಾಗೂ ಸ್ಟಾರ್ಟಿಂಗಳೆಲ್ಲ ನಾನು ಒಳ್ಳೆ ಮೈಲೇಜ್ ಕೊಟ್ಟೈತೆ ಗಾಡಿ. ಆಮೇಲೆ ಇವಾಗ ಈ E20 ಅನ್ನೋ ಗೊಂದಲ ಶುರು ಆದಾಗಿಂದ ಏನು ಮೈಲೇಜ್ ಕೊಡ್ತೈತೆ ಅನ್ನೋದು ನೋಡಬೇಕು. ಯಾಕೆಂದರೆ ಈಗಾಗಲೇ ನನಗಾಗಲೇ ಮೈಲೇಜ್ ಡ್ರಾಪ್ ಆಗಿರೋದು ಕಾಣಿಸ್ತೈತೆ. ಆ ಮುಂಚೆ ಏನು ನನಗೆ ಕೊಡ್ತಾಯಿತ್ತು ಗಾಡಿ ಮೈಲೇಜು, ಆ ಮೈಲೇಜ್ ಇವಾಗ ಆಗಲೇ ಕಾಣಿಸ್ತಾ ಇಲ್ಲ ನನಗೆ. ಬಟ್ ಆದರೂ ನೋಡೋಣ ಎಷ್ಟು ಡ್ರಾಪ್ ಆಗಿದೆ ಅನ್ನೋದು ಇವಾಗಲೇ ಕಾಣಿಸ್ತಿದೆ ಗಾಯ್ಸ್ ನನಗೆ. ಅದು ಎಕ್ಸಾಕ್ಟಾಗಿ ಅಂತ ಹೇಳ, ಬಟ್ ಆದರೂ ಹೆವಿ ಡ್ರಾಪ್ ಆಗ್ಬಿಟ್ಟೈತೆ. ಇವಾಗ ಈ ಫುಲ್ ಟ್ಯಾಂಕ್ ಲೆಕ್ಕದಲ್ಲಿ ನೋಡೋಂಗಿದ್ರೆ ಹೆವಿ ಡ್ರಾಪ್ ಆಗೋಗೈತೆ. ಏನು ಮಾಡೋದು, ಏನು ಕತೆನೋ. ಈ ಫ್ಯೂಲ್ಗೆ ಇಷ್ಟು ಎಫೆಕ್ಟ್ ಆಗ್ತೈತೆ ಮೈಲೇಜಲ್ಲಿ, ಇನ್ನು ಇಂಜಿನ್ಗೆ ಇನ್ನೇನು ಎಫೆಕ್ಟ್ ಆಗ್ತಾ ಇರ್ಬೋದು. ಇನ್ನೊಂದು ವರ್ಷ ಲೇಟಾಗಿ ತೊಗೊಂಡಿದ್ದರೆ E20 ಕಂಪ್ಲೇಂಟ್ ಗಾಡಿನೇ ಸಿಕ್ಕಿರೋದು. ಬಟ್ ನಮ್ಮದು E10 ನಾವು ತೊಗೊಂಡು ನೆಕ್ಸ್ಟ್ ಇಯರಿಂದ E20 ರಿಲೀಸ್ ಮಾಡಿದರು ನೆಕ್ಸ್ಟ್ ಮಾಡಲಲ್ಲಿ. ಒಳ್ಳೆ ಮರಗಳ ಮಧ್ಯದಲ್ಲಿ ಎಲ್ಲೋದ್ರೂ ಈ ಮರಗಳು ಸ್ಟ್ರೆಚ್ ಸಿಕ್ಬಿಡುತ್ತೆ. ಮರ ಓಯಪ್ಪ ಸ್ಟ್ರೆಚ್ ಹೆಂಗೈತೆ ರೋಡು. ನನ್ನ ಮಕ್ಕಳು ಬಿಡಲ್ಲಪ್ಪ ನೆಮ್ಮದಿಯಾಗಿ ಹೋಗೋಕ್ಕೆ. ಹೋಗ್ರ ಆ ಕಡೆ, ಹೋಗ್ರೆ ನಿಮ್ಮ ಲೈನ್ಗೆ ಹೋಗ್ರ ಎಲ್ಲ. ಒಂಚೂರು ರೋಡ್ನ ಫೀಲ್ ಮಾಡೋಣ ಅನ್ನೋಷ್ಟರಲ್ಲಿ ಸೀದಾ ನಮ್ಮ ಲೇನ್ಗೆ ಬಂದುಬಿಡ್ತಾರೆ ಈ ಕಡೆಗೆ. ಏನಿಲ್ಲ, ಬಟ್ ಆದರೂ ಎಲ್ಲರೂ ಮಾಡೋದೇನೆ. ನಮ್ಮ ಬಾಡಿಲಿ ಮೂನೇ ಆಗಿಲ್ಲ ಇವಾಗ ಒಂಚೂರು. ರೀಸೆಂಟಾಗಂತೂ ಹೆವಿ ರೈಡ್ಗಳಾಗೋಗ್ಬಿಟ್ಟೈತೆ, ಕೈಯೆಲ್ಲ ನೋವ್ತೈತೆ ಲೈಟಾಗಿ. ಇವರಂತೂ ಜಾಗ ಬಿಡಲ್ಲ. ಒಳ್ಳೆ ಮಜಾ. ಒಂದು ಸೆಕೆಂಡ್ ಇವಾಗ ಗಾಯ್ಸ್ ನಿಮಗೆ ಅದು ರೆಕಾರ್ಡ್ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 3 ಗಾಡಿ ಈ ಕಂಬಿಯಿಂದ ಹಿಂದೆ ಈ ಕಡೆ ಇರೋರು ಬೈಕೊಂಡು ಮಕ್ಕಾರ ಅದ. ಅವ್ನು ಮಕ್ಕಾರ ಮಾಡ್ಕೊಂಡು ನಮ್ಮ ಕಡೆಗೆ ಹೇಳ್ದ, ನಾವು ಮಕ್ಕಾರ ಮಾಡ್ಕೊಂಡ್ವಿ. ಹೌದಾ? ಸೊ ಹಂಗೇ ಈ 3 ಗಾಡಿನೂ ಮಕ್ಕಾರ ಮಾಡ್ಕೊಂಡ್ವಿ. ನಾನು ಏನೋ ಹೇಳೋಣ ಅಂತ ನಿಂಗೆ ರೆಕಾರ್ಡಿಂಗ್ ನಾನು ಮಾಡಿದೆ. ಹಾಂ ಗಾಯ್ಸ್, ನಾವು ದೊಡ್ಡಬಳ್ಳಾಪುರ ಸಿಟಿ ರೀಚ್ ಆಗಿಬಿಟ್ವಿ. ಇನ್ನೂ ಇದೆ ಇನ್ನೊಂದು 20 to 25 ಕಿಲೋಮೀಟರ್ಸ್ ಮೊದಲಿದೆ ಗಾಯ್ಸ್. ಹೆಂಗೋಗ್ಬೇಕಪ್ಪ? ಸೀದಾ? ಹಾಂ ಸೀದಾನೇ ಬಿಡು ತಾನೇ, ತೋರಿಸು. ಸೀದಾ ಅಂತೆ ಗಾಯ್ಸ್. ನಮ್ಮ ಹೆಂಗ್ಸಿಗೆ ಲೊಕೇಶನ್ನೇ ನೋಡೋಕೆ ಬರಲ್ಲ. ಇವಾಗ ಅದಕ್ಕೆ ಇಲ್ಲಿ ಹಾಕ್ಸ್ಕೋಣ ಅಂತ ಇದ್ದೀನಿ. ಬಟ್ ಇಲ್ಲಿ ಹಾಕ್ಸ್ಕೊಂಬಿಟ್ರೆ ಈ ತಲೆ ಫುಲ್ಲು ಹಿಂಗೆ ಬೊಗ್ಸಿ ನಾನು ನೋಡಬೇಕು ಅಷ್ಟೊಂದು. ಬಟ್ ಆದರೂ ನಿನಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ ಬಿಡು, ಇನ್ನೂ ಕಲಿಬೇಕು ಲೊಕೇಶನ್ ನೋಡೋದು. ನಾನು ಅಂದ್ಕೊಂಡೆ ಗಾಯ್ಸ್, ನಮ್ಗೆ ಈ ಗಾಡಿಗೆಲ್ಲ ಅಂದರೆ ಇಲ್ಲಿ ಫಿಕ್ಸ್ ಮಾಡ್ಬೋದು, ಇಲ್ಲೋ ಫಿಕ್ಸ್ ಮಾಡ್ತಾರೆ ಎಲ್ಲೋ ಏನೋ. ಬಟ್ ತುಂಬ ಬಗ್ಬೇಕು. ನಮ್ಮ ಹೆಲ್ಮೆಟ್ಟು ಗೊತ್ತಲ್ಲ, ಹೆಲ್ಮೆಟ್ ಮುಂದೆ ಚಿನ್ನ ಇರುತ್ತಲ್ಲ, ಚಿನ್ನೆ ನಮ್ಗೆ ಅಡ್ಡ ಕವರ್ ಆಗೋಗ್ಬಿಟ್ಟಿರುತ್ತೆ. ಹಿಂಗೆ ಫುಲ್ಲು ಹಿಂಗೆ ಬಗ್ಗಿ ಹಿಂಗೆ ನೋಡಿ ತಲೆ ಅಷ್ಟರಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ತುಂಬ ರಿಸ್ಕು ಅಂತ ಅಲ್ಲ, ಬಟ್ ಆದರೂ ಒಂಥರ ಡಿಸ್ಟ್ರಾಕ್ಷನ್ ಇದ್ದೇ ಇರುತ್ತಲ್ವ. ನೋಡ್ತಾ ಇರ್ತೀವಿ ಮೊಬೈಲ್ ರೀಲ್ಸ್ ನೋಡ್ತೀವಿ ಅಂತ ಅಲ್ಲ, ಆ ಲೊಕೇಶನ್ನ ನೋಡ್ತಾ ಇರ್ತೀವಿ ಅಂತ. ಒಂಚೂರು ಹೈಟಲ್ಲಿ ಒಂಚೂರು ಇರೋ ಥರ ಇರಬೇಕಿತ್ತು ನಮಗೆ. ಒಂದು ಇಲ್ಲೇನಾದರೂ ಇಲ್ಲಿ ಮೀಟ್ರ್ ಬೋರ್ಡ್ ಹತ್ರ ಇದನ್ನು ಮೀಟ್ರ್ ಬೋರ್ಡ್ ಏನು ಬೇಡ ನಮಗೆ. ನಾವೇನು ಸ್ಪೀಡ್ ನೋಡ್ಕೊಂಡು ಓಡಿಸ್ಬೇಕಾ? ಸೊ ಮೀಟ್ರ್ ಬೋರ್ಡ್ ಹತ್ರನೇ ಕನೆಕ್ಟ್ ಆಗೋ ಥರದ್ದು ಏನಾದರೂ ಒಂದು ಮಾಡಬೇಕು. ಜುಗಾಡೆಲ್ಲ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ನಾವೇನಾದ್ರು ಮಾಡಬೇಕಾಗುತ್ತೆ ಅದಕ್ಕೆ. ನಂಗೊಂದು ಐಡಿಯಾ ಇದೆ ಗಾಯ್ಸ್ ಇಲ್ಲೇನೋ ಮಾಡೋಕ್ಕೆ. ಬಟ್ ಏನಂದರೆ ಅದನ್ನು ನಂಬೋದಾ ಏನು, ಕಿತ್ತಿಗೆ ಬಿದ್ದೋಗ್ಬಿಡುತ್ತೇನೋ ಅನ್ನೋ ಇದು. ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದರೆ ಇಲ್ಲಿ ಅಂಟಿಸ್ದ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡ ಏನೋ ಮಾಡ್ಬೋದಿತ್ತು ಕಾದಂಬರಿ. ಬಟ್ ಏನು ಮಾಡೋದು, ಅದನ್ನು ನಂಬೋದು ಬಿಡೋದು ಗೊತ್ತಾಗೋದೇ ಇಲ್ಲವೇ. ಆಮೇಲೆ ಬೀದಿಗೆ ಡಮಾರ್ಗಿ ಅಂದ್ಬಿಟ್ರೆ ಮೊಬೈಲ್ಗಳು ಯಾಕೆ ಬೇಕತ್ತೆ. ಅದ್ರ ಬದಲು ಏನು ಒಂಚೂರು ಲೊಕೇಶನ್ ರಾಂಗ್ ಹೇಳ್ಬೋದು, ಲೆಫ್ಟ್ ಹೋಗೋ ಜಾಗದಲ್ಲಿ ರೈಟ್ ಅನ್ಬೋದು. ನಾವು ಈಗ ಸೀದಾ ಹೋಗ್ಬಿಟ್ಟು ಟ್ಯೂಟರ್ನ ಹಾಕೊಂಡು ಬರ್ತೀವಿ ಅಷ್ಟೇ, ಏನು ತೊಂದರೆ ಇಲ್ಲ. ಒಂದು 5-10 ನಿಮಿಷ ಲೇಟ್ ಆಗ್ಬೋದು. ಹೋಗೋದಾ? ಓಕೆ.
ಇಲ್ಲ ಇಲ್ಲಿಗೇನಾದ್ರು ಹಾಕೋ ಥರ ಸಿಕ್ಕಿದ್ರೆ ಈ ಪಾರ್ಟಲ್ಲಿ ಕರೆಕ್ಟಾಗಿ ಹಾಕ್ಕೊಂಡು ಒಂಚೂರು ನೋಡ್ಕೊಂಡು ಹೋಗ್ಬೋದು. ಬಟ್ ಆದರೂ 99% ಕರೆಕ್ಟಾಗಿ ಹೇಳ್ತಾರೆ ಲೊಕೇಶನ್ನು. 1% ಮಾತ್ರ ಎಲ್ಲೋ ಮಿಸ್ಟೇಕ್ ಆಗಿಬಿಡುತ್ತೆ ಅಲ್ವೇನಪ್ಪಿ? ಕರೆಕ್ಟ್ ಅಲ್ವಾ? 99% ಕರೆಕ್ಟಾಗಿ ಹೇಳ್ತೀಯ ಲೊಕೇಶನ್ನ, ಎಲ್ಲೋ 1% ಮಿಸ್ಟೇಕ್ ಆಗುತ್ತೆ. ಸಡನ್ನಾಗಿ ಕೇಳಿ ಅದು ನೀನು ಹೆಂಗೆ ಗೊತ್ತಾ, ನಿಂಗೆ ಅದು ರೈಟು ಲೆಫ್ಟು ಗೊತ್ತಾಗಲ್ಲ ಅಂದರೆ ಅಲ್ಲಿ ಒಂಚೂರು ಝೂಮ್ ಮಾಡು, ಆ ಕಾರ್ನರಲ್ಲಿ ಹಿಂಗಿರುತ್ತೆ, ಹಿಂಗೆ ಗೊತ್ತಾ? ಇವಾಗೆಲ್ಲ ಸೀಸನೇನಾ? ಓಯ್ ದೊಡ್ಡಬಳ್ಳಾಪುರ ಒಳಗಡೆ ಇದ್ದೀವಾ? ಹಾಂ ಹೌದು, ಟೋಲ್ ಗೇಟು ಗೊತ್ತು ಲೊಕೇಶನ್ ಗೊತ್ತು ಇಲ್ಲಿಂದ ನನಗೆ. ಇಲ್ಲಿ ರೈಟ್ ತಾನೆ ಮುಂದೆ? ಹಾಂ ಮಾಮೂಲಿ ಅಪ್ಪಿ, ನಮ್ಮೂರ ಹತ್ರನೇ ಬಂದ್ಬಿಟ್ವಪ್ಪಿ ಟೋಲ್ ಗೇಟು ದೊಡ್ಡಬಳ್ಳಾಪುರ. ಓ ಇದು ಏನಂತಾರೆ, ಕೋರ್ಟು ಕೇಸು ಏನಂತಾರೆ ಅದಕ್ಕೆ? ಕೋರ್ಟ್ ಅದೇ ಕೋರ್ಟ್ ಇದು ಕರೆಕ್ಟಾ? ಇಲ್ಲ ಏನೋ ಸಬ್ ಡಿವಿಷನ್ನಂತೆ. ಅವಾಗೆಲ್ಲ ನಾವಪ್ಪ ಇಲ್ಲೆಲ್ಲ ಓಡಾಡ್ತಿದ್ರಪ್ಪ, ಅದೊಂದೇ ನೆನಪು ನನಗೆ, ಅಷ್ಟಾಗ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ತುಂಬ ವರ್ಷದಿಂದ. ಆಫ್ ಮಾಡಪ್ಪಿ ಲೊಕೇಶನ್, ನಮಗೇನು ಬೇಡ. ಶೋರ್ ನನಗೆ ಗೊತ್ತು. ಬಂದ್ಬಿಟ್ವಿ, ಈಗ ಬಂದು ನಮ್ಮೂರಿಗೆಲ್ಲ ಗಾಯ್ಸು ಇನ್ನೊಂದು 18 ಕಿಲೋಮೀಟರ್ಸ್ ಇರ್ಬೋದು. ಬಟ್ ಅದೇ ಇಲ್ಲೆಲ್ಲ ನಮ್ಮ ಓಡಾಡಿರೋ ಜಾಗಗಳೇ. ಹಾಂ ನೋಡ್ರಿ, ಇಲ್ಲಿ ಕಾಪ್ಸಿದ್ದಾರೆ ಅಂದ್ಬಿಟ್ಟು ಜನ ಎಲ್ಲ ಯೂಟರ್ನ್ ಹಾಕ್ಕೊಂಡು ಹೋಗ್ಬಿಟ್ರು ಗಾಯ್ಸ್. ಹಿಂದೆ ಹೆವಿ ಕಾಪ್ಸು, ಕಾಪ್ಸ್ ಅಂದರೆ ಹಿಡಿಯೋಕ್ಕೇನೆ ಅನಿಸುತ್ತೆ. ಜನ ಎಲ್ಲ ರೋಡ್ ಮಧ್ಯೆಲ್ಲೇ ಯೂಟರ್ನ್, ಹೆಂಗೆ ಏನು ಆಗ್ತೈತೆ ಅಂತಲೇ ಗೊತ್ತಾಗಿಲ್ಲ. ಸೆಕೆಂಡು ಆ್ಯಂಡ್ ಗಾಯ್ಸ್, ನಮ್ಮ ಗಾಡಿಯವ್ರು ಫೋನ್ ಮಾಡಿದರು, ಅವ್ರಿಗೆ 8 ಕಿಲೋಮೀಟ್ರ್ ಐತಂತೆ, ನಮಗೆ 12 ಕಿಲೋಮೀಟ್ರ್ ಐತೆ. ಸೊ ಅವರು ನಮಗಿಂತ 4 ಕಿಲೋಮೀಟ್ರ್ ಮುಂದೆ ಅವರೇ. ನಾವು ನೋಡ್ರಿ ಚೇಸ್ ಮಾಡ್ತಾಯಿದ್ದೀವಿ ಇವಾಗ. ಕ್ಯಾಚ್ ಮಾಡಿದ್ವಿ ನೋಡ್ರಿ, ಇಲ್ಲೇ ನೋಡ್ತಾನೆ. ಕರಿಯಾ ಏನೋ ಶಿಷ್ಯ ಸಮಾಚಾರ? ಅವನಿಲ್ಲ, ಕೂತೈತೆ. ಸೊ ಇಷ್ಟೊತ್ತು ಎಕ್ಸ್ಪೋಜರ್ ಹೇಗಿತ್ತು ಅನ್ನೋ ಗೊತ್ತಿಲ್ಲ ಗಾಯ್ಸ್. ರೆಕಾರ್ಡ್ ಮಾಡಿದ್ದೀನಿ, ಬಟ್ ಚೆನ್ನಾಗಿದ್ರೆ ಎಕ್ಸ್ಪೋಜರ್. ಅಂದರೆ ಇವಾಗ ಕತ್ಲಾಗಿ ಹೋಗಿತ್ತಲ್ಲ, ಎಂಡಿ ಫಿಲ್ಟ್ರ್ ರಿಮೂವ್ ಮಾಡಬೇಕಿತ್ತು. ಅದು ಬೇರೆ ಎಂಡಿ 32 ಹಾಕಿದ್ದೆ ನಾನು. ಸೊ ರಿಮೂವ್ ಮಾಡಿದೆ, ಇವಾಗ ಕರೆಕ್ಟಾಗೈತೆ. ಆ್ಯಂಡ್ ಅಲ್ಲಿ ನೋಡಿ, ಅಲ್ಲಿ ಮುಂದೆ ಗ್ರೀನ್ ಕಲರ್ ಆಟೋ ಹೋಗ್ತೈತಲ್ಲ, ಅದೇ ಆಟೋ. ಅದರಲ್ಲೇ ನಮ್ಮ ಮೇಕೆಗಳಿದ್ದಾವೆ. ನಮ್ಮ ಕರಿಯ ಮಾತ್ರ ನಿಂತ್ಕೊಂಡವನೇ, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟು ಮಲಗಿಬಿಟ್ಟೈತೆ. ಇಬ್ಬರು ನಿಂತ್ಕೊಂಡ್ಬಿಟ್ಟವ್ರು ಇವಾಗ. ಅಪ್ಪಿ ಇಬ್ಬರು ನಿಂತವ್ರಲ್ಲ? ಹಾಂ ಇಬ್ಬರು ನಿಂತವ್ರೆ ಗೈಸ್. ನಿಮಗೆ ಕಾಣಿಸ್ತೈತೋ ಏನೋ, ನನಗಂತೂ ಗೊತ್ತಿಲ್ಲ ನೋಡಿ. ಕರಿಯ ಅಂತೂ ಕಾಣಿಸೋದೇ ಇಲ್ಲ ಬಿಡಿ, ಬರೀ ಒಂದು ಹಲ್ಲು ಮಾತ್ರ ಕಾಣಿಸ್ಬೇಕು, ಹಲ್ಲು ಅಥವಾ ಕೊಂಬು. ಇಬ್ಬರು ನಿಂತವ್ರು ಒಂದು ಮೂಲೆಯಲ್ಲಿ ಇಲ್ಲಿ. ಸೊ ರೆಡಿ, ನಮ್ಮ ಮೇಕೆ ಬಂತೋಯ್ತು ನಮ್ಮ ಊರಿಗೆ. ಇನ್ನೇನು ಆಲ್ಮೋಸ್ಟ್ ನಮ್ಮ ಊರ ಹತ್ತಿರನೇ ಇದ್ದೀವಿ. ಬಾರ ಶಿಷ್ಯ, ಬಾರ ಇಲ್ಲೊಂಚೂರು ಮುಂದೆ ಮೇಲೆ ಹತ್ಬಿಟ್ಟು ಎತ್ಕೊಡ್ಬೇಕು ಅವನ್ನ. ದಾರ ಬೇಡ, ಕಿವಿ ಇರೋದೇ ಅದಕ್ಕೆ ಹೇಳ್ಕೊಂಡು ಹೋಗಕ್ಕೆ. ಅಣ್ಣ ಇವನೇನು ನೀವು ಸೀದಾ ಅಲ್ಲೇ ಹೋಗ್ಬೇಕಾ? ಹೇಳಿ ಹಾಂ ಆಂಟಿ, ಹೌದು ನಾವು ಇಟ್ಕೊಂಡಿದ್ದೀನಿ ಒಂದು ಸೆಕೆಂಡು. ಹಾಂ ಇವಳೊಬ್ಳು ಕಷ್ಟ ಬಿಡ್ಲಾ? ನೀವು ಹೊಡಿತೀರಾ ಮರಿ?
ಯಪ್ಪ, ಥ್ಯಾಂಕ್ಸ್ ಅಣ್ಣ. ನಾವು ಅಷ್ಟೇ ಇವಾಗ ಇಲ್ಲಿಂದ ಬರೋದೆ ವಾಪಸ್ಸು. ಬರ್ರಿ ಬರ್ರಿ. ಎರಡು ಮೇಕೆ ಹಾಕೊಂಡು ಹೋಗ್ತಾರದೆ. ಆರಾಮಾಗಿದ್ದೀರಾ? ನಾಗೆ ಆರಾಮಾಗಿದ್ದೀರಾ ನೀವು? ನಮ್ಮ ಹುಡುಗರನ್ನ ಸ್ವಲ್ಪ ದಪ್ಪ ಮಾಡಲಿ ಅಂತ. ಇವಕ್ಕೆ ಹಸೆದು. ಓ ಹಿಂಗೆ ಆರಾಮಾ? ಹಾಂ. ಇವೇನು ಹಸೆ ತಿನ್ನಲ್ವಂತಪ್ಪ, ಅಭ್ಯಾಸ ಇಲ್ವಂತೆ. ಎಲ್ಲಿ ಕಟ್ಟೋದು? ಮನೆ ಇಲ್ವಲ್ಲಿ? ಹೆಂಗೆ ಗೊತ್ತವೆ? ಹಾಂ, ಈ ಕಡೆ ಜಾಗ ಇಲ್ವಾ? ಎಲ್ಲರೂ ಕಟ್ಟೋದೆ. ಹಗ್ಗ ಪೊಗ್ಗ ಎಲ್ಲ ಇಲ್ಲ ನನ್ನ ಹತ್ರ. ಗಾಡಿ ಹಾಕ್ಕೊಂಡು ಅಷ್ಟೇ. ಪೋಬಿ ಹೆಂಗವನೆ? ಚೆನ್ನಾಗವನಾ ಇವರಿಬ್ಬರು? ನಿಮ್ಮ ಯಜಮಾನ್ರು ಚೆನ್ನಾಗಿದ್ದಾರಾ? ಜಸ್ಟ್ ಊರಲ್ಲಿ ಬಿಟ್ಟು ಮೇಕೆನ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಒಬ್ಬ ಇಲ್ಲಿ 7:30 ಆಯಿತು. ಎಲ್ಲ ಬಿಟ್ಟು ಮಾತಾಡಿ ಎತ್ತ ಕತೆ ಗೀತೆ ಎಲ್ಲ. ಸೊ ಇವಾಗ ನಮ್ಮ ಮನೆ ಕಡೆಗೆ ಪಯಣ. ಏನೊಂದು ಎಷ್ಟೊತ್ತಾಗ್ಬೋದಪ್ಪಿ ನಮ್ಮ ಮನೆಗೆ ಹೋಗೋಕ್ಕೆ? 2 ಅವರ? ಹಾಂ, 1.5-2 ಅವರು. ಟ್ರಾಫಿಕ್ ಮೇಲೆ ಡಿಪೆಂಡು. ಹಾಂ, ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಟ್ರಾಫಿಕ್ಕು. ಅಬ್ಬಿ ಏನೋ ನೋಡ್ತು ಇತ್ತಲ್ಲ, ಅರೆ ಇಟ್ಕೊಂಡು ಹೋಗೋಕ್ಕಾಗುತ್ತಾ? ಬಿಡ್ಸಿರೋದ ಗುರು? ಅಯ್ಯೋ ತಗೊಳ್ಳೋಣ ಬಾ ಗುರು. ನೀನು ಫುಲ್ ತೊಗೊತೀಯ ಅಂತ ಅಂದ್ಕೊಂಡೆ. ನೋಡ್ರಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ಗಾಡಿ ಹೆಡ್ಲೈಟ್. ಹಾಂ ಅಣ್ಣ, ಹಲಸಿನ ತೊಡೆ ನಿಮ್ಮದೇನಾ? ಎಷ್ಟಣ್ಣ ಅದು? ಎಷ್ಟು ಬೇಕಪ್ಪಿ? ಗೈಸ್, ಹಲಸಿನ ಕನ್ಸ್ಬಿಟ್ರೆ ನಮ್ಮ ಹೆಂಗ್ಸ್ ಕಣ್ಣಲ್ಲಿ ಫಳ ಫಳ ಅಂತ ಇರುತ್ತೆ. ನೋಡ್ರಿ ಆಗಲೇ. ಏನು ಇನ್ನೊಂದು ಸರಿ ಹೇಳು. ಹಾರ್ಟ್ ಬಂದಂಗೆ ಹಾಂ ಹಲಸಿನ ಬರುತ್ತೆ. ಓಕೆ ಓಕೆ ಬರ್ರಿ ಹಲಸಿನ ಮೇಡಮ್. ನಮ್ಮ ದಿನ ರೈಡ್ಗಳೈತೆ ಗಾಯ್ಸ್, ಬೇಜಾನ್ ಬರೋದು. ಊರಿಗೆ ಬರ್ತಾ ಇರ್ತೀವಿ, ಹೋಯ್ತಾ ಇರ್ತೀವಿ. ನನ್ನ ವೈಸರ್ ಮೇಲೆ ಯಾವುದೋ ಹುಳ ಸತ್ತೋಗ್ಬಿಟ್ಟು ಫುಲ್ ರಕ್ತ ಆಗ್ಬಿಟ್ಟೈತೆ ವೈಸರು. ಹಾಂ, ಪಕ್ಕಾ ರಕ್ತನೇ ಅದು. ಅದು ಇದು ಮಾಡೋಕ್ಕಾಗಲ್ಲ ಬಿಡಪ್ಪಿ, ಮನೆಗೆ ಹೋಗಿ ತೊಳ್ಕೊತೀನಿ. ಇದೆಲ್ಲರೂ ನಿಲ್ಲಿಸ್ದಾಗ ಕ್ಲೀನ್ ಮಾಡ್ಕೋತೀನಿ. ನೋಡಿ ಮೇಕೆ ಮೇಕೆ ಹೆಂಗೆ ಇದ್ರೆ ಸ್ವಲ್ಪ ದಿವಸದಿಂದ ಮೇಕೆಗಳು ಹುಡುಕಿ ಹುಡುಕಿ ಕಣ್ಣಂತೂ ಮೇಕೆ ಮೇಲೆ ಹೋಯ್ತಾ ಇರುತ್ತೆ. ಓ ಇದು ಈ ಜಾತಿ, ಓ ಇದಿದು, ಓ ಇದಿದು ಅಂತ. ಇವತ್ತು ನಮ್ಮ ಡ್ಯೂಟಿ ಮುಗೀತು, ಇವತ್ತಿಂದು ಮೇನ್ ಡ್ಯೂಟಿ. ಬಟ್ ಇನ್ನೂ ಇದೆ ಕೆಲಸಗಳು ಮ್ಯಾಚ್ ಬೇಜಾನ. ಬಟ್ ಇವಾಗ ಮೇನ್ ಏನು ಡ್ಯೂಟಿ ಇತ್ತು ಅದು ಮುಗೀತು, ಮೇಕೆ ತಂದು ಬಿಡೋದು ಊರಿಗೆ. ಸೊ ಅದನ್ನು ಬಿಟ್ಟು ಹೋಯ್ತಾ ಇದೀವಿ ನಾವು ರಿಟರ್ನು. ಆ್ಯಂಡ್ ಗೈಸ್, ನಾವು ಮೇಕೆ ಏನಕ್ಕೆ ತೊಗೊಂಡಿದ್ದು ಯಾಕೆ ಅನ್ನೋದು ನಿಮ್ಗೆ ಹಂಗೆ ಇನ್ನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ.
ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟಾಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ಗಳಲ್ಲಿ ಸಿಗೋಣ. ಬಾಯ್.